ನಾನೇ. ಅದ್ಯಾಕೆ ಒಳ್ಳೆ ದಯ್ಯ ನೋಡ್ದಂಗ್ ನೋಡ್ತಿದೆ? ದಯ ನೋಡ್ದಂಗಾಗೋಯ್ತು ಅದಕ್ಕೆ. ಅಂದ್ರೆ ಏಳ್ದೆ ಬಂದ್ಬಿಟ್ಟಿದ್ರಲ್ಲ ಅದಕ್ಕೆ ಹೊಸಿ ಗಾಬರಿ ಆಗ್ಬಿಟ್ಟಿ. ಓ, ಆ ದನಕಾಯನ್ ಗಾಳಿ ನಿನಗೂ ಬೀಸ್ಬಿಡ್ತಾ? ಇಷ್ಟು ದಿನ ಅವ್ನ್ ಕೇಳ್ತಿದ್ದ, ಈಗ ನೀನ್ ಸುರು ಹಚ್ಕೊಂಡ್ಬಿಟ್ಟಿದ್ಯಾ? ಹಂಗಲ್ಲ ಅತ್ಯವ್ವ. ಇನ್ನೆಂಗೆ? ನೀವು ಯಾನು ವಿಶೇಷ ಇಲ್ದೆ ಬರಕಿಲ್ವಲ್ಲ ಅದಕ್ಕೆ ಹಂಗೆ ಕೇಳ್ದಿ. ಈ ಸಲನು ವಿಶೇಷ ಅದೇ ಕೂಸು. ನೀನೇನೋ ಸೀರೆ ವ್ಯಾಪಾರ ಸುರು ಹಚ್ಕೊಂಡ್ಬಿಟ್ಟಿದ್ಯಂತೆ. ಸೀರೆ ತಗೊಳಕ್ ಬಂದ್ರ? ನಿನ್ ಸೀರೆ ಯಾರಿಗ್ ಬೇಕು? ಲಗ್ನ ಯಾವಾಗ ಅಂತ ಕೇಳಕ್ ಬಂದೆ. ಯಾರ್ದು? ನಿಮ್ದ? ತೆಗೆದು ಬುಟ್ಟ ಅಂದ್ರೆ ಮೂತಿ ಮೈದಾ ಇಟ್ಟಾಗ್ಬಿಡ್ಬೇಕು. ಮತ್ತಿನ್ಯಾನ್ ಅತ್ಯವ್ವ, ಲಗ್ನದ ವಿಷಯ ಎತ್ತಕ್ಕಿಲ್ಲ ಅಂತ ಮಾತು ಕೊಟ್ಟು ಹೋಗ್ಬಿಟ್ಟು ಈಗ ಪುನಃ ಬಂದು ಲಗ್ನದ ವಿಷಯ ಎತ್ತದ್ ಸರಿಯಾ? ಕಬ್ಬು ಕಟಾವ್ಗೆ ಬಂದ್ ಕೂಡ್ಲೆ ಕಡ್ದು ಬಿಡ್ಬೇಕು, ಇಲ್ಲಾಂದ್ರೆ ಸೂಲಂಗಿ ಬರ್ತದೆ. ಸೂಲಂಗಿ ಬಂದ್ಬಿಟ್ರೆ ಕಬ್ಬುಗೆ ಬೆಲೆನೂ ಇರಕ್ಕಿಲ್ಲ, ರುಚಿನೂ ಇರಕ್ಕಿಲ್ಲ. ಅತ್ಯವ್ವ ಹಂಗನ್ಬಿಟ್ಟು ಇಷ್ಟ ಇಲ್ದಿರೋ ಲಗ್ನನು ಆಗಕ್ಕಾಗಕ್ಕಿಲ್ಲ. ನೀವು ತಲೆ ಕೆಳಕ್ ಮಾಡಿ ಕಾಲ್ ಮ್ಯಾಕ್ ಮಾಡಿ ನಿಂತ್ಕೊಂಡ್ರು ಅಷ್ಟೇಯ. ನಾನ್ ಈ ಲಗ್ನಕ್ಕೆ ಒಪ್ಕೊಳಕಿಲ್ಲ ಅಂದ್ರೆ ಒಪ್ಕೊಳಕಿಲ್ಲ. ಏ ಪಾರು, ನಮ್ಮ ಉನ್ನೇನ್ ಸರ್ಕಸ್ ಕಂಪ್ನಿಯೊಳು ಅನ್ಕೊಂಡ್ಬಿಟ್ಯಾ? ಈಗ ಯಾಕವ ಹಿಂಗೆ ಮಾತಾಡಿ ಮಾತಾಡಿ ಪಾಪ ಕ್ವಾಡಪ್ಪನ್ನ ನಮ್ಮ ಮೊಟ್ಟಿ ಚೋರ್ಕ್ ಬರ್ದಂಗ್ ಮಾಡಕ್ ಬಿಟ್ಟಾಳೆ. ಲೇ ಪಾರು, ನೀನ್ ಲಗ್ನ ಆಗದೆ ಹಿಂಗೆ ಇದ್ರೆ ನಿನ್ನ ಯಾರು ಸಾಕಕ್ಕಿಲ್ಲ. ಸಾಕದು ಬೇಕಾಗಿಲ್ಲ. ನೀವ್ ಯಾವತ್ತಾದ್ರೂ ಹಿಂಗ್ ಹೇಳ್ತೀರಾ ಅಂತ ನಂಗೆ ಚಂದ ಗೊತ್ತಿತ್ತು. ಅದಕ್ಕೆ ಸೀರೆ ವ್ಯಾಪಾರ ಶುರು ಮಾಡ್ಕೊಂಡಿವ್ನಿ. ನೀವ್ ಯಾರು ನನ್ನ ಸಾಕ್ತಿದ್ರು ನನ್ನನ್ನ ನಾನು ಹೆಂಗ್ ಸಾಕೋಬೇಕು ಅಂತ ನಂಗೆ ಚಂದ ಗೊತ್ತದ. ಎಲ್ಲ ಸೊಕ್ಕಿನೆಣ್ಣೆ. ಬೆಂಗಳೂರಿಗೆ ಬಂದಾಗ ಸೊಂಡಿಲಿ ತರ ಬಾಲ ಮುದ್ರಕೊಂಡಿದ್ದವಳು ನಾ ಕಾಸು ಕಂಡ ತಕ್ಷಣ ನನಗೆ ಎದುರು ಮಾತಾಡ್ತಾಳೆ. ಬರೀ ನಿನಗ್ ಮಾತ್ರ ಅಲ್ಲ, ನನಗೂ ತಿರಿಕ ಮಾತಾಡ್ತಾಳೆ. ಇವಳನ್ನ ಹಿಂಗೆ ಬಿಟ್ರೆ ನಮ್ ಕೈ ಬಿಟ್ಟು ಹೋಗ್ತಾಳೆ. ಅದಕ್ಕೆ ಅವತ್ತು ಬಡ್ಕಂಡು ಅವಳು ಮಾತು ಕೇಳ್ಕೊಂಡು ಊರಿಗೆ ಹೋಗ್ಬೇಡ, ಬರೋದು ಬಂದಿದೆ, ಕಬ್ಬನ ಕಾದಿದಾಗಲೇ ಬಡ್ದು ಬಗ್ಗಿಸ್ಬಿಡು ಅಂತ. ಅದೇನೋ ಬುಟ್ಟಿಡಿತೀನಿ ಅಂದೆ, ನೋಡು ಇವತ್ತು ನಿನಗೆ ತಿರಿಕ ಮಾತಾಡ್ತಾಳೆ. ಆ ಕ್ವಾಣಪ್ಪ ಎಂತೆಂತೋ ಹಸುಗಳನ್ನ ಪಳಗ್ಸವನೆ, ಇವಳನ್ನ ಪಳಗಿಸ್ಲಿಲ್ಲಲ್ಲ. ಅವ್ನು ಹಿಂಗೆ ಮಾಡ್ತಾನೆ ಅಂತ ನನಗೆಲ್ಲ ಗೊತ್ತಿತ್ತು. ಅವೈ ಇನ್ನು ನಾವು ಸುಮ್ಮನೆ ಇರಬಾರ್ದು. ಇವಳು ಕೈ ಕಾಲು ಕಟ್ಟಾದ್ರೂ ಕ್ವಾಣಪ್ಪನ ಕಲ್ಲಿ ಇವಳಿಗೆ ತಾಳಿ ಕಟ್ಟಿಸ್ಬೇಕು. ಮಗಳೇ ಮಧುರ, ಹಾಲಮ್ಮಂದ್ರೆ ನೀನೇನಾ? ಗೌಡ್ರ ಮಧುರ ಅನ್ನೋ ಕಾಯಿಲೆ ನಿಮ್ಮ ಮಟ್ಟಲ್ಲಿ ಎಲ್ರಿಗೂ ಇದ್ದದ? ಅದು ಚೆಲ್ವಿ ಅವರೇ, ನಮ್ಮ ಅವನಿಗೆ ನಿಮ್ಮ ವಿಷಯ ಗೊತ್ತಿಲ್ಲ. ನೀ ದನಕವನೆ ಇವಳು ನೋಡಿದ್ರೆ ಮಧುರ ಇದ್ದಂಗೆ ಅವಳೆ, ನೀ ನೋಡಿದ್ರೆ ಚೆಲುವಿ ಅಂತ ಇದೆಯಾ? ಏನು ಸಮಾಚಾರ? ಅವೈ ಹುಷಾರಾಗಿ ನಡೀರಿ. ಅಯ್ಯೋ ಅವೈ, ಇವರು ಹಿಂಗಿದ್ದಾಗ ಹಂಗಿರಲ್ಲ, ಹಂಗಿದ್ದಾಗ ಹಿಂಗಿರಲ್ಲ. ದೌಡೆ ತಿಳ್ದ ಅಂದ್ರೆ ಕಪಿ ಮುಸುಡಿ ಆಗ್ಬಿಡ್ಬೇಕು. ಹಂಗೆ ಹಿಂಗೆ ಅನ್ನೋದು ಬಿಟ್ಟು ಅದೇನು ವಿಷಯ ಅಂತ ಬಿಡ್ಸೋಳು. ಅವೈ ಈಗ ಅರ್ಜೆಂಟ್ ಅದ ಅಂತ ಬಸ್ರಿ ಹೆಂಗಸ್ಕ 6 ತಿಂಗಳಿಗೆ ಎರಗ ಮಾಡ್ಸಕದ್ದ ಇಲ್ಲ. ಇದು ಹಂಗಿಯೇ. ಇವ್ರನ್ನ ಹಾಲಮ್ಮ ಅನ್ಕಂಡೆ ಮಾತಾಡ್ಸು, ಉಳಿದ ವಿಚಾರನೆಲ್ಲ ಆಮೇಲೆ ಹೇಳ್ತೀನಿ. ಗೌಡನಂತ ಮಾತಾಡ್ಬೇಕು ಅಂತ ಕರೆಸ್ಬಿಟ್ಟು ನೀವೇ ಯಾನನ್ನ ಮಾತಾಡ್ಕೊತಿದ್ದೀರಿ? ಅದು ಹಂಗಲ್ಲ ಚೆಲ್ವಿ ಅವ್ರೆ, ಪಾನಪ್ಪನ ಮದುವೆ ವಿಷಯ ಬಗ್ಗೆ ಮಾತಾಡ್ತಾ ಇದ್ದು. ನಿಮ್ಮಿಬ್ಬರದು ಬರೀ ಬೂಟಾಟಿಗೆ ಮಾತಾತ. ಪಾರನ್ ಒಪ್ಪಿಸ್ತಾರಂತ ನಾ ಕಾಯ್ಕೊಂಡು ಕುಂತಿದ್ರೆ ನಾ ಪಟ್ಟಕ್ಕೆ ಇರಂಗಿಲ್ಲ, ಚಟ್ಟಕ್ಕೆ ಇರ್ತೀನಿ. ಒಳ್ಳೆ ಕೋಣ ಇದ್ದಂಗಿದ್ಯಾ? ಪಾರು ಹಿಂದೆ ಬಿದ್ದು ಅವಳನ್ನ ಪಿರುತಿ ಮಾಡಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ತಿದೆ, ಆಮೇಲೆ ನಿಮ್ಮಿಬ್ರು ಗಂಟೆ ಹಾಕೋಣ ಅಂತ ನಾವು ಯೋಚನೆ ಮಾಡಿದ್ರೆ ನೀನೇನ್ ದಬ್ಬಾಕಿದ್ಯಾ? ಹೊಟ್ಟಿಲ್ 2 ಮಕ್ಳು ತೊಪ್ಪ ದಬ್ಬಾಕ್ತಾನೆ. ಲೋ ನೀ ಸುಮ್ಕಿರ್ಲ ರೀ ಗೌಡ್ರೆ. ಮುಕ್ಕಿರ್ಕೊಂಡ್ ಮರ ಹತ್ತಿ ಹಣ್ಗಾಯ್ ಕಿತ್ರ ಸಾರ್ಗಾಯ್ತದೆ, ನೀರ್ಗಾಯ್ ಕಿತ್ರ ಎಳ್ನೀರ್ ಆಯ್ತದೆ, ಕಾಳ್ಗಾಯ್ ಕಿತ್ರ ಕೊಬ್ಬರಿ ಆಯ್ತದೆ ಅನ್ಕೊಳಕ್ಕೆ ನೀವ್ ಒಳ್ಳೆ ತಡಿ ತೆಂಗಿನ ಮರ ಬೆಳ್ಸಿಲ್ಲ. ನಿಮ್ ಮರದಲ್ಲಿರೋ ಬುಡವೆಲ್ಲ ಕಂಟ್ವೆಯ. ಅದಕ್ಕೆ ಯಾಕೆ ಮುಕ್ಕಿರ್ಕೊಂಡ್ ಮರ ಹತ್ಬೇಕು ಅಂತ ನಾನೇ ಬ್ಯಾಡ ಅಂದಿ. ಏನವ್ವ ನಿನ್ ಮಾತಿನ ಅರ್ಥ? ನನ್ನ ತಮ್ಮ ಪಾರೋರಿಂದ ಪಿರುತಿ ಮಾಡು ಅಂತ ಎಷ್ಟೇ ಸುತ್ತಿದ್ರು ಪಾರೋರ್ ಪಿರುತಿ ಮಾಡೋದಿರ್ಲಿ ತಿರ್ಗೂ ನೋಡಿಲ್ಲ. ಅದಕ್ಕೆ ಅವ್ರ ಹಿಂದೆ ಸುತ್ತಿ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ನಾನೇ ಬ್ಯಾಡ ಅಂದಿ. ನಾನ್ ನಿಮ್ ಪಾರದಿಂದ ಸುತ್ತೋದ್ಕಿಂತ ಕ್ವಾಣದಿಂದ ಸುತ್ತಿದ್ರ ಇಷ್ಟೊತ್ತಿಗಾಗ್ಲೇ ನಮ್ ಕ್ವಾಣ ಕರ ಹಾಕಿರದ. ಹಂಗಂತ ಕ್ವಾಣ್ಣಿಂದ ಸುತ್ತ ಪ್ರಯತ್ನ ಮಾಡಬೇಡ, ತಿರಿಕಂಗ್ ಗುದ್ದು ಬಿಡ್ತದೆ. ರೀ ಗೌಡ್ರೆ, ನನ್ನ ತಮ್ಮನ್ ತವ ಇರೋ ಆಸ್ತಿಗೆ ಹುಡುಗಿರು ಮದ್ವೆ ಆಗ್ತೀವಿ ಅಂತ ಕ್ಯೂ ಅಲ್ಲಿ ನಿಂತವ್ರೆ. ನಾನೇನೋ ನಿಮ್ಮ ಮಟ್ಟಿ ಏನು ನಮ್ಮ ಮಟ್ಟಿಲಿ ಸೆಗಣಿ ಎತ್ಕೊಂಡು ಸಂತೋಷವಾಗಿರ್ಲಿ ಅನ್ಕೊಂಡ್ರೆ ಅವ್ರೀಗ ಅದೃಷ್ಟ ಎಲ್ಲ ಕಂಡ್ಬಿಡಿ. ಹಂಗೆ ಅಂತೇಳಿ ನಿನ್ ತಮ್ಮನಿಗೆ ಬೇರೆ ಹೆಣ್ಣು ಹುಡ್ಕಕ್ ಹೋಗ್ಬೇಡ. ಇನ್ನು 1 ವಾರದೊಳಗೆ ಕ್ವಾಣಪ್ಪನ ಜೊತೆನೆ ಅವಳು ಮದ್ವೆನ ನಾನ್ ಮಾಡಿಸ್ತೀನಿ. ಹಂಗೆ ಅಂತೇಳಿ ನಾನು ಭಾಷೆ ಕೊಡ್ತೀನಿ. 1 ವಾರದೊಳಗೆ ಒಪ್ಕೊಳಕ್ರ? ಇನ್ನೊಂದು ವಾರ ಟೈಮ್ ತಗೋತಾಳೆ. ದನಕೈನೆ ನೀನ್ ಸುಮ್ಕಿರ್ಲ. ನೋಡಪ್ಪ, ನಾನ್ ನಿನ್ಗೆ ಭಾಷೆ ಕೊಟ್ಟಾಗದೆ ಅವಳು ಒಪ್ಪದೇ ಇರ್ಲಿ. ಇನ್ನು 1 ವಾರದೊಳಗೆ ನಿನ್ನ ಕೈಯಿಂದನೇ ಅವಳಿಗೆ ತಾಳಿ ಕಟ್ಟಿಸ್ತೀನಿ. ನಮ್ಮ ಪಾರು ನಾ ಏನ್ ಮಾಡಿದ್ರು ನನ್ನ ದಾರಿಗೆ ಬರಕ್ಕಿಲ್ಲಲ್ಲ. ಅವಳನ್ನ ಕೂಸ್ತರ ನೈಸ್ ಮಾಡಿ ನನ್ನ ಮಾತು ಕೇಳೋಂಗ್ ಮಾಡ್ತೀನಿ. ಆಮ್ಯಾಕೆ ಒಂದೊಂದೇ ಬಾಣ ಬಿಡ್ಬೋದು. ಇವತ್ತು ಯಾನಾಗಿದ್ದಪ್ಪ, ಅದ್ ಯಾರು ಕಣ್ ಬಿತ್ತು ಯಾನು
ಆ ಪಾಟಿ ಬಿಸಿಲಲ್ಲದ್ರು ಒಂದ್ ಸೀರೆನೂ ವ್ಯಾಪಾರನೇ ಆಗಿಲ್ಲ. ಬೇಸರ ಮಾಡ್ಕೋಬೇಡ ಕುಸು, ಎಲ್ಲ ದಿನನೂ ಒಂದೇ ಥರ ಇರಕ್ಕಿಲ್ಲ. ಬಿಸಿಲಲ್ಲಿ ದಂಡು ಬಂದಿದ್ಯಾ, ನಿನಗೆ ತಣ್ಣಗಿರೋ ನೀರು ತಂದು ಕೊಡ್ತೀನಿ. ಬಲ್ಕೋಲಿ ಎತ್ತು ಎಡ್ಚರಿಗೆ ನುಗ್ತಾ ಇದೆ ಅಂದ್ರೆ ಏನೋ ಪಿಲಾನ್ ಅದೇ. ಅದು ಪಿಲಾನ್ ಅಲ್ಲ ಕುಸು, ಪ್ಲಾನ್. ಹೇಳಿದ್ರಿ ಜಾಡ. ಅತ್ಯವ ನೀವು ನಾನು ಮಾತಾಡಿದೆಲ್ಲ ಕೇಳಿಸ್ಕೊಂಡ್ಬಿಟ್ರಿಯಾ? ಇಲ್ಲಪ್ಪ, ತಗೋ ನೀರು ಕೊಡಿ. ಕುಸು, ನಿಂತವ ಯಾವ್ಯಾವ ಸೀರೆ ಐತೆ ಯಾಕೆ ತಗೊಂಡಿರಿಯಾ? ಮೊದಲು ತೋರ್ಸು, ಇಷ್ಟ ಆದ್ರೆ ಆಮ್ಯಾಗ ತಗತಿ. ಅತ್ಯವ ಒತ್ತಾರೆಯಿಂದನೂ ಒಂದು ಬೋಣಿನೂ ಆಗಿಲ್ಲ. ನೀವು ಒಂದು ಸೀರೆ ತಗೊಂಡು ಬೋಣಿ ಮಾಡಿ. ಅತ್ಯವ ಈ ಸೀರೆನ ದೊಡ್ಡ ಮನೆ ಹುಡುಗ ಸಿನಿಮಾದಾಗೆ ರಾಧಿಕಾ ಪಂಡಿತರು ಉಟ್ಕೊಂಡಿದ್ದು. ಅತ್ಯವ ಈ ಸೀರೆ ಕುಚ್ ಕುಚ್ ಹೋತಾ ಹೇ ಸೀರೆ. ಅತ್ಯವ ಈ ಸೀರೆನ ಪೂಜಾ ಗಾಂಧಿಯವರು ದಂಡುಪಾಳ್ಯ ಸಿನಿಮಾದಾಗೆ ಹಂದಿ ಹಿಡಿಯುವ ಉಡ್ಕೊಂಡಿದ್ದು. ಅದ್ಯಾವುದು ಬೇಡ, ಲಕ್ಷಣವಾಗಿ ನಾನು ಉಡೋಂಥ ಸೀರೆನ ತೋರಿಸು. ಸರಿ ಆಯ್ತು. ಅತ್ಯವ ಈ ಸೀರೆ ಉಟ್ಕೊಳ್ಳಿ, ನಿಮಗೆ ಬಹು ಪಸಂದ ಕಾಣಿಸ್ತದೆ. ಸತ್ಯವಾಗ್ಲೂ ತುಂಬ ಪಸಂದ್ ಆಗದೆ. ಇದನ್ನ ಉಟ್ಕೊಂಡ್ರೆ ನಾ ಹೆಂಗ್ ಕಾಣ್ತೀನಿ? ಚೀನಾ ಅಂದಿಗೆ ಸೀರೆ ಉಡ್ಸ್ದಂಗೆ ಕಾಣಿಸ್ತೀರಿ. ಆಟ್ಕೊಳ್ಳಿ ಮಾಡ್ದೆ ಅತ್ಯವು. ನೀವು ಈ ಸೀರೆನ ಉಟ್ಕೊಂಡ್ರೆ ದಂತದ ಗೊಂಬೆ ಕಾಣಂಗೆ ಕಾಣ್ತೀರಿ. ಈ ಸೀರೆನ ಉಟ್ಕೊಂಡು ನೀವೇನ ಹಚ್ಗೋದ್ರೆ ಎಲ್ಲರೂ ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಹಂಗಾರೆ ಇದೇ ಇರಲಿ. ಮತ್ತೆ ದುಡ್ಡು ಕೊಡಿ. ಕಾಸು ಕೊಡ್ದೆ ಹಂಗೆ ತಗೊಂಡೇನಾ? ಹೌದು, ಎಷ್ಟಿದ್ರ ಬೆಲೆ? ಬರೀ 600 ರೂಪಾಯಿ ಅಷ್ಟೇ. 600 ರೂಪಾಯ? ಈ ಸೀರೆ ಮಾರಿದ್ರೆ ನಿನ್ಗೆ ಎಷ್ಟು ಲಾಭ ಸಿಕ್ಕೋದು? ಹುಳ ನೋಡಿ ಮಳ ಹಾಕ್ತೀನಿ. ಅಂದ್ರೆ ದುಡ್ಡಿರೋರು ಬಂದ್ರೆ ಇದೇ ಸೀರೆನ 1500 ರೂಪಾಯಿ ಕೊಡ್ತೀನಿ. ನಿಮ್ಮಂತವ್ರು ಬಂದ್ರೆ 600 ರೂಪಾಯಿ ಕೊಟ್ಟು 100 ರೂಪಾಯಿ ಲಾಭ ಮಾಡ್ಕೋತೀನಿ. ಇಷ್ಟು ಒಳ್ಳೆ ಸೀರೆಗೆ ಬರೀ 600 ರೂಪಾಯ? ನಾನು ನಿನಗೆ 1000 ಕೊಡ್ತೀನಿ. ತಗೋ 1000. 1000 ರೂಪಾಯ? 500 ರೂಪಾಯಿ ಸೀರೆಗೆ 500 ರೂಪಾಯಿ ಲಾಭ. ತಾಂಕೋತೇವಾ ಕುಸು, ನಿನ್ನ ಮನ್ಸಿನ ಖುಷಿಗೆ 500 ರೂಪಾಯಿ ಸೀರೆಗೆ 1000 ರೂಪಾಯಿ ಕೊಟ್ಟು ನಿನ್ಗೆ 500 ರೂಪಾಯಿ ಲಾಭ ಮಾಡಿವ್ನಿ. ಈಗ ನನ್ನ ಮನ್ಸಿಗೆ ಖುಷಿ ಕೊಟ್ಟಿಯಾ? ಅದ್ಯಾನ್ ನೋಡ್ಬೇಕು ಕೇಳಿ ಅತ್ತೇವ, ಮಾಡ್ತೀನಿ. ಕುಸು, ಅದು ಅದು ಆ ಕ್ವಾಣಪ್ಪನ ಮದುವೆ ಆಗಿಯಾ? ಗಿಡ ಕೊಟ್ರಿ ಅಂತ ಬುಡ ಕುಕ್ಕೊಳಕ್ಕಾದ? ತಗೊಳ್ಳಿ ನಿಮ್ ದುಡ್ಡು. ನೀವು ಬೇಡ, ನಿಮ್ ಸವಾಸನು ಬೇಡ, ಕೊಡಿ ನನ್ನ ಸೀರೆಯ. ಹಲೋ, ನಾನ್ ಪಾರು ಮಾತಾಡ್ತವ್ನಿ. ನೀವ್ಯಾರ? ಏರಿಯಾ ಮ್ಯಾನೇಜರ್ ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ. ಓ ಜಾನಿಯವರೇ, ಯಾನು ಫೋನ್ ಮಾಡ್ಬಿಟ್ಟಿದ್ದೀರಿ? ಅವರವರೇ ಹೀಗೆ ಹೊರಗಡೆ ಬಂದಿದ್ದೆ, ನಿಮ್ ನೆನಪಾಯ್ತು, ಅದಕ್ಕೆ ಮಾಡಿದೆ. ನೀವು ಆಚ್ಕೋದ್ರೆ ನಾನ್ ಯಾಕೆ ನೆನ್ಪಾದನು? ಪಾರೋರೆ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವ್ರ ಮನೆಯಲ್ಲಿ ನೆಕ್ಸ್ಟ್ ವೀಕು ಒಂದು ಪ್ರೋಗ್ರಾಮ್ ಇದೆಯಂತೆ. 10 ರಿಂದ 15 ಸೀರೆ ಬೇಕಂತೆ. ಹೊರಗಡೆ ತಗೋತೀನಿ ಅಂತ ಅಂದ್ರು. ನಾನು ಹೊರಗಡೆ ಎಲ್ಲೋ ಯಾಕೆ ತಗೊಳ್ತೀರಾ, ನನಗೆ ಗೊತ್ತಿರೋರೇ ಇದ್ದಾರೆ, ಕಡಿಮೆಗೆ ಸೀರೆ ಕೊಡ್ತಾರೆ ಅಂತ ಹೇಳಿದೆ. ಅವರು ಓಕೆ ಅಂದಿದ್ದಾರೆ. ನಾಳೆ ನಾನು ಹೇಳೋ ಅಡ್ರೆಸ್ಗೆ 15 ಸೀರೆ ಕೊಟ್ಬಿಡಿ, ಇಲ್ಲಾಂದ್ರೆ ನನ್ನ ಜೊತೆನೆ ಬಂದ್ಬಿಡಿ, ಹೋಗ್ತಾ ಕೊಟ್ಬಿಟ್ಟು ಹೋಗೋಣ. ಜಾನಿಯವರೇ, ನಿಮ್ಮಿಂದ ನನಗೆ ಸಾರಿ ಬಲ್ಪ್ ಆಯ್ತಾ ಇದೆ. ಪಾರೋರೆ, ಅದು ಬಲ್ಪ್ ಅಲ್ಲ, ಹೆಲ್ಪ್. ಹಿಡಿದ್ರಿ ಜಾಡ. ಪಾರೋರೆ, ಹೇಗೆ ನಡೀತಾ ಇದೆ ನಿಮ್ಮ ಸೀರೆ ಬಿಸ್ನೆಸ್? ನಿಮ್ ದಯದಿಂದ ಸುಮಾರಾಗೆ ನಡೀತಾ ಇದೆ ಅನ್ನಿ, ಆದ್ರೆ ಯಾಕೂ ಗೊತ್ತಿಲ್ಲ, ಇವತ್ತು ಒಂದು ಸೀರೆನೂ ವ್ಯಾಪಾರನೇ ಆಗಿಲ್ಲ. ಪಾರೋರೆ, ವ್ಯಾಪಾರ ಅಂದಮೇಲೆ ಏರಿಳಿತ ಇದ್ದಿದ್ದೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ವ್ಯಾಪಾರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಂಗೆ ಅದರದ್ದೇನು ಬೇಜಾರಿಲ್ಲ. ನಮ್ಮ ಅತ್ತೆಯು ತಿರ್ಗ ನಮ್ಮ ಮಟ್ಟಿಗೆ ಬಂದವ್ರೆ. ಆ ಕಾಡಿನ ಕಾಡಲ್ಲೇನು ಕೆಲಸ ಇರ್ಲಿಲ್ವಂತ? ಆ ಊರಲ್ಲೇನು ಕೆಲಸ ಇರ್ಲಿಲ್ವಂತ ಅಂದೆ. ಇಲ್ವಂತೆ, ಆ ಕ್ವಾಣಪ್ಪನ ಜೊತೆ ಲಗ್ನ ಮಾಡ್ಸಕ್ ಬಂದವ್ರೆ. ವಯಸ್ಸಲ್ಲಿ ನನಗಿನ್ನ ದೊಡ್ಡೋರು ಅಂತ ಸುಮ್ಕೇವ್ನಿ, ಇಲ್ಲಾಂದ್ರೆ ಬಡ್ದಾಕ್ಬಿಡ್ತಾ ಇದ್ದಿ. ಪಾರೋರೆ, ನೀವು ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ, ನಾನು ಮಧು ಯಾವಾಗ್ಲೂ ನಿಮ್ ಸಪೋರ್ಟ್ ಇದ್ದೇ ಇರ್ತೀವಿ. ಅದ್ ಒಂದ್ ವಿಷಯಕ್ಕೆ ನನ್ ಧೈರ್ಯವಾಗ ಅವನಿ. ನನ್ನೋಳ್ನ ನಾನು ಬೇರೆಯವ್ರಿಗೆ ಯಾವತ್ತೂ ಬಿಟ್ಕೊಡಲ್ಲ ಪಾರೋರೆ. ಆ ಪಾರೋರೆ, ಯಾವುದೇ ಕಾರಣಕ್ಕೂ ಮದ್ವೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ, ನೀವು ಆರಾಮಾಗಿರಿ ಎಂದೆ. ಸರಿ ಜಾನಿಯವ್ರೆ, ಕ್ಯಾಮೆ ಮುಗಿಸ್ಕೊಂಡು ನಮ್ಮ ಅಟ್ಟಿಚುರಿ ಬಂದೋಗಿ. ಯಾಕೆ ಪಾರೋರೆ, ನನ್ನ ನೋಡ್ಬೇಕು ಅನಿಸ್ತಾ ಇದೆಯಾ? ಹಂಗೇನಿಲ್ಲ, ನಿನ್ನೆ ದಿನ ಒಂದ್ ಸೀರೆ ತಗೊಂಡೋಗಿದ್ರಲ್ಲ, ಅದ್ರ ಬಾಕಿ ಇಸ್ಕೊಳ್ಳೋವು ಅಂತ. ಓಕೆ ಪಾರೋರೆ, ಸಂಜೆ ಬಂದು ಕೊಡ್ತೀನಿ. ಸರಿ ಜಾನಿಯವ್ರೆ, ನಾನು ಫೋನ್ ಮಾಡಕ್ತೀನಿ. ಬಾಯ್ ಬಾಯ್. ಬಾಯ್ ಬಾಸ್. ನಂಗೆ ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೋ, ಕೆಲಸ ಕೊಟ್ಟೆ ಅಂತ? ಕೆಲ್ಸದ ಜೊತೆ ಸಂಬಳನೂ ಕೊಡಿಸ್ತಾ ಇದೀರಲ್ಲ, ಅದಕ್ಕೆ. ಇದ್ರಲ್ಲಿ ನಂದೇನೋ ಇದೆ, ನಿನಗೆ ಕೆಲಸ ಗೊತ್ತಿತ್ತು, ಅದಕ್ಕೆ ಕೆಲಸ ಸಿಕ್ತು. ಆದ್ರೂ ನಿಮ್ಮ ಕೃಪಾ ಕಟಾಕ್ಷ ಇಲ್ಲದೆ ನನಗೆ ಕೆಲಸ ಸಿಗ್ತಾ ಇರ್ಲಿಲ್ಲ.
ಜಾಸ್ತಿ ಮಸ್ಕ ಹೊಡಿಬೇಡ, ಬುಡೆ ಹೊಡೆದಾಕ್ಬಿಡ್ತೀನಿ. ನೀವು ಬುರುಡೆ ಹೊಡೆದಾಕಿದ್ರೆ ನಾನು ಕಾರ್ನ ತಗೊಂಡೋಗಿ ಮರಕ್ಕೆ ಹೊಡೆದ್ಬಿಡ್ತೀನಿ. ಪಾರು ಪಾರು ಯಾನ್ ಬಾವು ಇದ್ಯಾಕೆ ಪಾರು ಮನಿಕೊಂಬಿಟ್ಟಿದೆ? ಸಾನೆ ತಲೆ ನೋಯ್ತಾ ಇದೆ. ಅಯ್ಯೋ ಶಿವನೇ, ಅದಕ್ಕೆ ಹೇಳೋದು ಶಾನೆ ಬಿಸಿಲಲ್ಲಿ ಸುತ್ತಾಡಬೇಡ ಅಂತ. ಸುತ್ತಾಡದೆ ಇದ್ರೆ ಸೀರೆ ವ್ಯಾಪಾರ ಆದ. ದುಡ್ಕೊಂಬಂದು ನಾ ಕೊಡ್ಬೇಕಾರೆ ನೀ ಯಾಕೆ ಕಷ್ಟಪಡ್ಬೇಕು ಅಂತೀನಿ. ತಲೆ ಮಸಾಜ್ ಮಾಡ್ಲಿಯಾ? ಬಾವು ನೀವು ನನಗೆ ತಲೆ ಮಸಾಜ್ ಮಾಡಿರಿಯಾ? ಇದೇನು ಪಾರು ಹಿಂಗೆ ಕೇಳ್ಬಿಟ್ಟೆ? ನಾನು ಎಷ್ಟೋ ಸಲ ಕಾಲು ನೋವು ಅಂತ ಬಂದಾಗ ನೀ ನನಗೆ ಕಾಲು ಒತ್ತಿಲ್ವಾ ಅಂಥದ್ರಲ್ಲಿ ನಾನು ನಿನಗೆ ತಲೆ ಮಸಾಜ್ ಮಾಡೋದ್ರಲ್ಲಿ ಏನು ತಪ್ಪು? ನಾಡುನ್ ಕಪ್ಪರ್ಗೆನೆ ಬಂದು ಬಾಯಿಗೆ ಬಿದ್ದಂಗಾಯ್ತು. ಬಾವು ಬನ್ನಿ ತಲೆ ಮಸಾಜ್ ಮಾಡಿ. ಬತ್ತೀನಿ, ಎದ್ದು ಕೂತ್ಕವ್ವ. ಹೇಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲ್ಗಾಕೆ ಬೂಮ್ ತಾಯಿ ಮಂಚ ಕೈ ಹಿಡ್ದೊಳ್ ಪುಟ್ ನಂಜಿ ನೆಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಹೇಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲ್ಗಾಕೆ ಬೂಮ್ ತಾಯಿ ಮಂಚ ಕೈ ಹಿಡ್ದೊಳ್ ಪುಟ್ ನಂಜಿ ನೆಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಹೇಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲ್ಗಾಕೆ ಬೂಮ್ ತಾಯಿ ಮಂಚ ಕೈ ಹಿಡ್ದೊಳ್ ಪುಟ್ ನಂಜಿ ನೆಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಬಾವು ನೀವು ನನಗೆ ತಲೆ ಮಸಾಜ್ ಮಾಡ್ತಿದ್ರಿ ಅಲ್ವಾ? ಮಾಡ್ತಿದ್ದಿ, ಮುಟ್ತಿದ್ದ ಏಟ್ಗಲ್ಲಿ ಯಾವುದೋ ಕನ್ಸಿನ ಲೋಕಕ್ಕೆ ಕೊಂಟೋಗ್ಬಿಟ್ಟಲ್ಲ, ಅದಕ್ಕೆ ತೊಂದರೆ ಕೊಡೋದು ಬೇಡ ಅಂತ ಮುಂಚೆ ಬಂದು ಕೂತ್ಕೊಂಡ್ಬಿಟ್ಟು. ಹೌದೌದು, ನಾನು ನಿಮ್ಮ ಬಗ್ಗೆನೇ ಕನ್ಸು ಕಾಣ್ತಾ ಇದ್ದಿ. ಯಾನ ಇವತ್ತು ಯಾವತ್ತು ಮಸಾಜ್ ಮಾಡದೇ ಇರೋರು ಇವತ್ತು ಈ ಪಟ್ಟಿ ಮಸಾಜ್ ಮಾಡ್ತಾ ಇದ್ದೀರಿ. ಪಾರು, ನಾನು ಅಂದ್ರೆ ನಿನಗೆ ಶಾನೆ ಇಷ್ಟ ಅಲ್ವಾ? ಸದ್ಯ ಗೊತ್ತಾಗೋಯ್ತಾ? ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದೀನಿ. ಯಾನು? ನಿನಗೂ ಕ್ವಾಣಪ್ಪನಿಗೂ ಇನ್ನೊಂದು ವಾರದಲ್ಲಿ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿನಿ. ಅದಕ್ಕೆ ಕೊಟ್ರೆ ಮಾತು ತಪ್ಪಬಾರ್ದಲ್ವಾ? ಮದುವೆ ಮಾಡ್ಕೊಂಬಿಡು. ಇದಕ್ಕೆ ನಾ ಮಸಾಜ್ ಮಾಡಿದ್ದು? ಅಯ್ಯೋ, ಅದು ಹಂಗಲ್ಲ ಪಾರು. ಹಂಗೂ ಇಲ್ಲ ಹಿಂಗೂ ಇಲ್ಲ, ನೀವು ನನ್ನ ಕತ್ತಿಕ್ಸಿ ಸಾಯಿಸಿದ್ರು ಅಷ್ಟೇಯ. ನಾನ್ ಮಾತ್ರ ಅವನ್ನ ಕಟ್ಕೊಳಕಿಲ್ಲ ಅಂದ್ರೆ ಕಟ್ಕೊಳಕಿಲ್ಲ. ಮಧುರವ್ರೆ ಏನ್ ಗೌಡ್ರೆ? ಅರ್ಜೆಂಟ್ ವರ್ಷ ನಿಮ್ ತಮ್ಮ ಮಾತಾಡ್ಬೇಕಿತ್ತು. ಫ್ರೀ ಇದ್ದಾರ್ಯಾ? ನಾನು ಫ್ರೀ ಇಲ್ಲ ಅಂತ ಹೇಳಿದ್ರು ನೀವು ತಲೆ ತಿನ್ನೋದು ಬಿಡಲ್ಲ. ಅದೇನ್ ವಿಷಯ ಅಂತ ಹೇಳಿ. ಇತ್ತೀಚೆಗೆ ನೀವೇ ಶಾನ ತಲೆ ತಿನ್ನೋದು. ಹೇಗಿದೆ ಮೈಗೆ? ಇಪ್ಪಟ್ಟಿ ಪಾಪ ಮಾಡ್ಕೊಬೇಡಿ ಮಧುರವ್ರ. ಎರಡೆರಡು ಯಾಸ ಹಾಕೊಂಡು ತಲೆ ತಿಂತಿದ್ದಾರಲ್ಲ, ಅದಕ್ಕೆ ಹಂಗೆ ಕೇಳ್ದಿ. ಸದ್ಯದ್ರಲ್ಲೇ ನೀವೆಲ್ಲರೂ ನನ್ನ ಕೈಲಿ ಹೊಡೆಸ್ಕೊಳ್ಳೋ ಕಾರ್ಯಕ್ರಮ ಇದೆ. ಯಾಕೆ ಮಧುರವ್ರ? ಮತ್ತಿನ್ನೇನ್ ಗೌಡ್ರೆ, ಬಂದ್ ವಿಷಯ ಹೇಳಿ ಅಂತ ಹೇಳಿದ್ರೆ ಎರಡೆರಡು ವೇಷ ಅಂತ ತಲೆ ತಿಂತಿದ್ರಾ? ಆಯ್ತು ಮಧುರವ್ರೆ, ನೆಟ್ಟಿಗೆ ವಿಷಯಕ್ಕೆ ಬಂದ್ಬಿಡ್ತೀನಿ. ಅದೇ ನಮ್ಮವ್ವ ಮಾತು ಕೊಟ್ಟಿದ್ಲಲ್ಲ, ಪಾರ್ಗೂ ಕ್ವಾಣಪ್ಪನಿಗೂ ಮದುವೆ ಮಾಡ್ತೀನಿ ಅಂತ. ಆಂಟಿ ಯಾವಾಗ ಹಾಗೆ ಹೇಳಿದ್ರು? ಅಯ್ಯೋ ಹೋಗಿ ಮಧುರವ್ರೆ, ಇನ್ಮೇಲೆ ನಿಮ್ಮ ಜೊತೆಗೆ ಮಾತಾಡ್ಬೇಕಾದ್ರೆ ಎಲ್ಲ ನೀವು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಅಭಿಷೇಕ್ ಬುಟಾಕಿ ಮಾತು ಕೊಟ್ಟರ ಪ್ರಕಾರ ಮದುವೆ ಇನ್ನು 3 ದಿನ ಇರೋದು. ಪಾರು ನೋಡೋರು ಯಾನು ಮಾಡೋರು ಒಪ್ತಾ ಇಲ್ಲ. ಅದಕ್ಕೆ ನೀವೇನಾದ್ರು ಮಾಡಿ ಒಪ್ಸಿ. ಅವಳಿ ಮದ್ವೆಗೆ ಒಪ್ಕೊಂಡ್ರು ನಾನೀ ಮದ್ವೆಗೆ ಒಪ್ಕೊಳ್ಳಲ್ಲ. ಯಾಕ್ರಿ ಬಲವಂತವಾಗಿ ಅವಳಿಗೆ ಮದ್ವೆ ಮಾಡಕ್ ನೋಡ್ತಿದ್ದೀರಾ? ಅವಳು ಓನ್ ಬಿಸ್ನೆಸ್ ಶುರು ಮಾಡಿದಳ್ ತಾನೆ, ಬೆಳಿರಿ ಬಿಡಿ. ಅಯ್ಯೋ ಶಿವನೇ, ಇದೇನು ಮಧುರವ್ರೆ ಹಿಂಗೆ ಹೇಳ್ತಾ ಇದ್ದೀರಿ? ವಯಸ್ಸಿಗೆ ಬಂದರೆ ಹೆಣ್ಣು ಹಟ್ಟಿಲಿ ಎಷ್ಟು ದಿನ ಅಂತ ಇಟ್ಕೊಳ್ಳೋದು? ನಿಮ್ಗೆ ಕಷ್ಟ ಆದ್ರೆ ನಮ್ಮ ಮನೆಗೆ ತಂದ್ಬಿಡಿ, ಆದ್ರೆ ಬಲವಂತವಾಗಿ ಅವಳಿಗೆ ಮದ್ವೆ ಮಾಡಿ ಅವಳ ಲೈಫ್ ಹಾಳು ಮಾಡಬೇಡಿ. ಮಧುರವ್ರೆ, ಮದುವೆ ಮಾಡ್ರೆ ಲೈಫ್ ಹೆಂಗೆ ಹಾಳಾದ್ದು? ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ನನ್ನ ಹತ್ರ ಟೈಮ್ ಇಲ್ಲ. ಮತ್ತೆ ಏನಾದ್ರೂ ಪಾರುಗ್ ಮದ್ವೆ ಆಗುವಂತ ಫೋರ್ಸ್ ಮಾಡಿದ್ರೆ ನಾನು ಅವಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡ್ತೀನಿ. ಮಧುರ ಅವ್ರ ಮದುವೆ ವಿಷಯ ಮಾತಾಡಿದ್ರೆ ಊರು ಬಿಡಿಸ್ತೀನಿ ಅಂತಾರೆ. ಚೆಲ್ವಿ ಅವ್ರ ಮದುವೆ ವಿಷಯ ಮಾತಾಡಿದ್ರೆ ಗ್ರಾಚಾರನೇ ಬಿಡಿಸ್ಬಿಡ್ತಾರೆ.
ಯಾರು ಮಾತಾಡ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಗೌಡ್ರೆ ಪಾರು ಲಗ್ನಕ್ಕೆ ಒಪ್ಕೊಂಡ್ರಾ? ಚೆಲ್ವಿ ಅವ್ರೆ ನೀವು ಇಷ್ಟು ಬಂದ್ಬಿಟ್ರಿ. ಪಾರಕ್ ನಾನೆಲ್ಲಿ ಹೋಗಿದ್ದಿ? ಅಟ್ಟಿಂದ ಈಗಷ್ಟೇ ಬತ್ತಾವ್ನಿ. ಚೆಲ್ವಿ ಅವ್ರ ಆಟಗುಳಿ ಮಾಡಬೇಡಿ, ಈಗ ತನ ನಾನು ನಿಮ್ಮಟ್ಟಿಯಿಂದ ಬತ್ತಾವ್ನಿ. ನೀವು ನಮ್ಮಟ್ಟಿಗೆ ಬಂದಿದ್ರಾ? ಅಮಾವಾಸ್ಯೆ ಹಿಂದೆ ಮುಂದೆ ನಿಮಗ್ ತಲೆ ಕೆಡುತ್ತೆ ಅಂತ ಯಾರೋ ಹೇಳ್ತಿದ್ರು. ಹೋಗ್ಲಿ ಬಿಡಿ. ಅವರು ಕೊಟ್ಟ ಮಾತಿನ ಪ್ರಕಾರ ಲಗ್ನದ ದಿನಾಂಕ ದಂಡೆಗೆ ಬರ್ತಾ ಇದೆ. ಪಾರೋರ್ ಲಗ್ನಕ್ಕೆ ಒಪ್ಕೊಂಡ್ರ ಹೇಗೆ? ಸಮಾಧಾನ ಗೌಡ, ಸಮಾಧಾನ. ಯಾಕ ಗೌಡ್ರ ನಿಮಗ್ ನೀವೇ ಸಮಾಧಾನ ಮಾಡ್ಕೋತಿದ್ರಿ? ಏನಾಯ್ತು? ನೋಡಿ ಚೆಲ್ವಿ ಅವರೇ, ಬುಡಕ್ಕ ಬೆಂಕಿ ಬಿದ್ದಾಗ ನಾವೇ ಆರಿಸ್ಕೋಬೇಕು, ಇಲ್ಲ ಅಂದ್ರೆ ಕೂತ್ಕೊಳ್ಳೋಕ್ಕಾಗಬಾರ್ದು, ಹಂಗ್ ಸುಟ್ಟೋಗ್ಬಿಡ್ತದೆ. ನಾನ್ ಕೇಳ್ತಿರೋದೇನೋ ನೀವ್ ಹೇಳ್ತಿರೋದೇನೋ. ಚೆಲ್ವಿ ಅವರೇ, ನನ್ನ ಮೆದುಳು ಕೈ ಹಾಕ್ಬೇಡಿ. ಈಗ ಹೊತ್ತು ಮುಂಚೆ ಪಾರು ಮದುವೆ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ರಿ. ಈಗ ಪುನಃ ಬಂದು ಪಾರು ಮದುವೆ ವಿಷಯ ಕೇಳಿದ್ರೆ ನನಗೆ ತಲೆ ಕೇಳಲ್ವಾ? ರೀ ಗೌಡ್ರೆ, ಈ ಚೆಲ್ವಿ ತವನೆ ನಿಮ್ ಚಂಬಲಿ ಆಡ್ಗಳು ಆಡ್ಬೇಡಿ. ನಾನ್ ಯಾವಾಗ ಹಂಗೆ ಹೇಳ್ದಿ? ಕೊಟ್ಟ ಮಾತಿನ ಪ್ರಕಾರ ಲಗ್ನ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ನೀವು ಯಾರು ಅನ್ಕೊಳ್ದೇ ಇರೋ ರೀತಿ ಪಾರುನ್ನ ಎತ್ತಾಕೊಂಡು ಹೋಗಿ ಲಗ್ನಕ್ಕನೆ. ಮೊದ್ಲು ನಿನ್ನ ಕಾಲ ನೆಟ್ಟಿಗೆ ಎತ್ತು, ಆಮೇಲೆ ಪಾರುನ ಎತ್ತಾಕೊಂಡು ಹೋಗೋ ಮದ್ವೆ ಆಗಾಯ್. ಇಲ್ಲೇ ಇದೀನಲ್ಲ ಪಕ್ಕ. ಈ ಗೌಡ್ರೆ, ನನ್ ತಮ್ಮನ್ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡ್ಬೇಡಿ. ಈ ಲಗ್ನ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಮರ್ವಾದಿ ಕಳ್ಕೊಬೇಕಾಯ್ತದೆ. ಚೆಲ್ವಿ ಅವ್ರೆ, ಈ ಗೌಡ ಕೊಟ್ಟ ಮಾತನ್ನ ಇಟ್ಟ ಜನ ಯಾವತ್ತೂ ಹಿಂದಕ್ಕೆ ತೆಗಿಯಲ್ಲ. ನೋಡ್ತಾರಿ, ಇನ್ನೆರಡು ದಿನದಲ್ಲಿ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಇದೇ ಮಾತಾ? ಮಾತು ಅಂದ್ರೆ ಮಾತು, ಇದು ನಾಲ್ಗೆ ಎಕ್ಕಡ ಅಲ್ಲ. ಮಾತ್ ತಪ್ಪಿದ್ರೆ ಅದ್ರಲ್ಲೇ ಬೀಳ್ತವೆ. ಇದ್ಯಾಕ್ಲಾ ಒಳ್ಳೆ ಹೆಗ್ನ ತಿಂದು ಕೊತ್ತಿ ತರ ಮುಖ ಮಾಡ್ಕೊಂಡು ಬರ್ತಿದೆ? ಅವ್ವ ರೋಡ್ಲಿ ಬರ್ತಾ ಇದ್ನ, ಯಾವ್ದಾದ್ರು ನಾಯಿ ಕಚ್ತಾ? ಅವನ್ನ ಏಳದ್ನ ವಸಿ ಸಮಾಧಾನದಿಂದ ಕೇಳಿಸ್ಕ. ಅದೇನಂತ ಬೊಗಳು? ತೊಂದರೆ ಇಲ್ಲ ಅವ್ವ, ನಾನು ರೋಡ್ಲಿ ಬರ್ತಾ ಇದ್ನ, ಆ ಚೆಲ್ವಿ ಅವರು ಕ್ವಾಣಪ್ಪನ ಸಿಕ್ಬಿಟ್ಟು ನಿಮ್ಮವ್ವ ಮಾತು ಕೊಟ್ಟಿರೋ ಪ್ರಕಾರ ಮದುವೆ ದಂಡಕ್ಕೆ ಬರ್ತಾ ಇದೆ, ಪಾರು ಒಪ್ಕೊಂಡ್ಲ ಅಂತ ಕೇಳಿದ್ರು. ಹೋಗಲ್ಲ, ನನಗೂ ಅದೇ ಯೋಚನೆ ಆಯ್ತದೆ. ಆ ಸಿಂಗ್ಲಕ್ ಮೂದೇವಿ ನಾ ಏನ್ ಹೇಳಿದ್ರು ಮದ್ವೆಗೆ ಒಪ್ಕೋತಾನೆ ಇಲ್ಲ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ನಾ ಯಾರು ಹೇಳು? ಶ್ರೀರಾಮಚಂದ್ರ ಗೌಡ. ಅವ್ವ ಕೊಟ್ಟು ಮಾತನ್ನ ತಪ್ಪುಟ್ರೆ ಜನ ಬಡ್ಕಂಡಾಗ ಆಡ್ಬಿಡ್ತಾರೆ. ಈಗ ಯಾರು ಮಾಡೋದು? ಅವಯ್ ಅವಳನ್ನ ಮದುವೆಗೆ ಒಪ್ಸಕ್ಕೆ ನೈಸ್ ಮಾಡ್ದದಾಯ್ತು, ಎದುರಿಸಿದ್ದಾಯ್ತು, ಬೆದರಿಸಿದ್ದಾಯ್ತು, ಯಾವುದಕ್ಕೂ ಒಪ್ತಾ ಇಲ್ಲ. ಈಗ ಕಡೆಯದಾಗಿ ಒಂದೇ ಒಂದು ಬಾಣ ಅದೇ, ಅದು ಬಿಟ್ಬಿಡ್ಲಿಯಾ? ಯಾವ್ದು ಬಾಣ? ಶ್ರೀರಾಮಚಂದ್ರೇಗೌಡನ ಬಾಣ. ಲೇ ಚಕ್ರ ಮೂದೇವಿ, ಅದೇನು ಅಂತ ಬಿಡಿಸು ಅಲ್ಲ. ಅವಯ್ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರೆ. ನಾವು 1000 ಸುಳ್ಳು ಹೇಳೋದು ಬೇಡ, ಒಂದೇ ಒಂದು ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬಿಡ. ನಿಮ್ಮಪ್ಪನ ಹಣೆಯಾಗ್ಲೂ ನೀನು ಏನು ಹೇಳ್ದಿ ಅಂತ ನಂಗೆ ಅರ್ಥ ಆಗಿಲ್ಲ. ಅವಯ್ ಪಾರುಗಾಯ್ ನಾನು ಅಂದರೆ ಶಾನೆ ಇಷ್ಟ. ಇದನ್ನೇ ನಾನು ಬಾಣವಾಗಿ ಉಪಯೋಗಿಸ್ಕೊಂಡು ನಿನಗೆ ಕ್ವಾಣಪ್ಪನ ಕೊಟ್ಟು ಮದುವೆ ಮಾಡಲ್ಲ. ನೀನು ನನ್ನ ಇಷ್ಟು ದಿನ ಚೆಂದಾಗಿ ನೋಡ್ಕೊಂಡಿದ್ದೆ, ಅದಕ್ಕೆ ನಾನೇ ನಿನಗೆ ಬಾಳು ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ. ಈಗ ಬರೀ ಕೈಯಲ್ಲಿ ಹೊಡೆದಿದ್ದೀನಿ, ಆಮೇಲೆ ಮೆಟ್ಟ ತಗೊಂಡು ಹೊಡಿತೀನಿ. ನನ್ನೇನು ದಿಟ್ವಾಗ್ಲು ಆಗ್ಬಿಟ್ಟಣ್ಣ. ಆ ಥರ ನಾಟಕ ಆಡೋ ಒಂದಿ ಓದುಳಿ ಮುಹೂರ್ತದಲ್ಲಿ ಲಗ್ನ ಅಂತ ಹೇಳೋ, ರಾತ್ರಿ ಮದುವೆ ನಡಿಬೇಕಾರೆ ಆ ಕ್ವಾಣಪ್ಪನ ದಂಡಲ್ಲಿ ಕೂರಿಸಿರೋ, ತಾಳಿ ಕಟ್ಬೇಕಾ ಟೈಮಲ್ಲಿ ಕರೆಕ್ಟ್ ಆಗೋಗ್ಬಿಟ್ರಾಯ್ತು. ವಿಲನೋ ಚಂದಾಗದೆ, ವರ್ಕ್ ಆಯ್ತದ? ವರ್ಕ್ ಆಗಂಗ ನಾ ಮಾಡ್ತೀನಿ. ತಾಳಿ ಕಟ್ಬೇಕಾರೆ ನೀನು ನನಗೆ ಸಿಗ್ನಲ್ ಕೊಡು, ನಾವೋಗಿ ಫ್ಯೂಸ್ ಕಿತ್ತಾಕ್ಬಿಡ್ತೀನಿ, ಕೆಲಸ ಫಿನಿಶ್. ನಾವು ಅಂದ್ಕೊಂಡಂಗ ಆದ್ರೆ ಓಕೆ, ಇಲ್ಲಂದ್ರೆ ನೀನೇ ಫಿನಿಶ್. ಬಾ ಅನ್ನ ಕಲಿಸ್ತವಳು ನಾನೇ, ಅನ್ಸೋಳು ನಾನೇ. ಒಬ್ಬೊಬ್ಬೊಬ್ಬೊಬ್ಬ ಮಾಯ್ಕರ. ಅಬ್ಬಬ್ಬಬ್ಬಬ್ಬ, ನಮ್ಮ ಜನಗಳು ಸಾನಿ ಕಂಜೂಸ್ ಮೂದೇವಿಗಳು. 100 ರೂಪಾಯಿ ಹೇಳಿದ್ರೆ 100 ರೂಪಾಯಿ ಕೇಳ್ತಾರೆ. ಪಾರು ಬತ್ತ ಯಾರನ್ನ ಬೈಕೊಂಬತ್ತಾ ಇದೆ? ಅದು ನಮ್ ವ್ಯಾಪಾರದ ವಿಷಯ, ನಿಮ್ಗೆ ಆಗ್ಬಿಡಿ ಬಾಬು. ಬುಟ್ಟಿ ಆದ್ರೂ ಪಾರು, ನೀನ್ ಈ ಥರ ಬಿಸಿಲಲ್ಲಿ ಒಣಕೊಂಡ್ಬಂದ್ಬಿಟ್ರೆ ಬಾಡೋದು ಹೂ ಥರ ಆಗ್ಬಿಡ್ತದೆ. ಮತ್ತಿನ್ಯಾನ್ ಮಾಡ್ಬೇಕು ಬಾವು? ನಾನ್ ಕ್ಯಾಮೆ ಮಾಡ್ದೆ ಅಟ್ಟಿಲೆ ಕೂತ್ಕೊಂಡಿದ್ರೆ ಆ ಸಗ್ನಿ ಎತ್ತೋನು ಕೊಟ್ಟು ಲಗ್ನ ಮಾಡ್ಬಿಡಕ್ಕಿಲ್ವಾ? ತೊಂದ್ರೆ ಇಲ್ಲ ಪಾರು ಬಂಗಾರಿ. ಚಂದ್ರ ಗೌಡ, ನೀವು ನನ್ನ ಬಂಗಾರಿ ಅಂತ ಕರಿತಾ ಇದ್ದೀರಾ? ಯಾಕಾರ ಬಾರ್ದ? ಅಯ್ಯೋ,
ದಿನಾ ಖಾರ ತಿನ್ನೋಳ್ ಬಾಯಿಗೆ ನೀವು ಬೆಣ್ಣೆ ಹಾಕ್ತೀರಂದ್ರೆ ಬ್ಯಾಡ ಅನ್ನಕ್ಕಾದ. ಆದ್ರೂ ದಿಢೀರಂತ ಬಂಗಾರಿ ಅಂತ ಕರೀತಾರನ್ನ ನೋಡಿದ್ರೆ ಪುನಃ ನೀವು ನನಗೆ ಪೀಸ್ ಮಾಡಿ ಆ ಕ್ವಾಣಪ್ಪನ ಕೊಟ್ಟು ಲಗ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯೋ ತಡ್ಡ ಬೊಡ್ಡೆತ್ತದೆ, ಅದು ಪೀಸ್ ಅಲ್ಲ, ನೈಸು. ಹಿಡಿದ್ರಿ ಜಾಡ. ಈಗ ಅದನ್ನೇ ಹಿಡಿಯೋದು. ಪಾರು, ನಿನಗೆ ಒಂದು ಗುಡ್ ನ್ಯೂಸ್ ಹೇಳ್ಬೇಕು ಅನ್ಕೊಂಡಿನಿ. ಯಾನದು? ನನಗೂ ಕ್ವಾಣಪ್ಪಂಗೂ ಲಗ್ನ ಮಾಡ್ಸಕ್ಕಿಲ್ವಾ? ಅದಕ್ಕಿಂತ ದೊಡ್ಡದು. ಅದಕ್ಕಿಂತ ಕುಸಿ ಬಿಸಿ ಯಾನಿದ್ದದ್ದು ಬಾಬು. ನನ್ಗ ಆ ಕ್ವಾಣಪ್ಪನಿಂದ ದೂರ ಮಾಡಿದ್ರೆ ಅಷ್ಟೇ ಸಾಕು. ಪಾರು, ನಿನ್ನವನ್ನ ದೂರ ಮಾಡಿ ನಾನು ದಂಡಕ್ಕೆ ಬಂದು ನಿನ್ನ ಲಗ್ನ ಮಾಡ್ಕೋಬೇಕು ಅನ್ಕೊಂಡಿನಿ. ಯವ್ವಾ, ನಾನ್ ಸತ್ತೆ. ಬಾಬು, ಯಾನ್ ಹೇಳ್ತಾ ಇದ್ದಾರೆ? ಗೀತಾ, ನೀವು ಉಳ್ತಾವನಿ ಪಾರು. ರಾತ್ರಿ ಎಲ್ಲ ನಮ್ಮ ಮೂವನ್ ಜೊತೆ ಕೂತ್ಕೊಂಡು ಮಾತಾಡಿ ಈ ನಿರ್ಧಾರಕ್ಕೆ ಬಂದಿನಿ. ಇದಕ್ಕೆ ನೀನು ಒಪ್ಪುಗ ಇದ್ದದ? ನೀವೀಗ್ಲೇ ಹೂ ಅನ್ನಿ, ನಿಮ್ನ ತಪ್ಕೊಂಡ್ಬಿಡ್ತೀನಿ. ಆವೇಶಕ್ಕೊಳಗಾಗಿ ಆತ್ರಿಗೆಟ್ಟು ಗೋತ್ರ ಕೆಡಿಸ್ಕೋಬೇಡ. ನಾವು ಅನ್ಕೊಂಡ್ರಂಗೆ 2 ದಿನದಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ನಮ್ಮ ಲಗ್ನ ಆಯ್ತದೆ. ಆಮೇಲೆ ನಮ್ಮಿಬ್ರು ಲಾಸ್ಟ್ ನೈಟು